ಒಂದು ಸುಂದರವಾದ ದಟ್ಟ ಕಾಡಿನಲ್ಲಿ 2 ಕರಡಿಗಳು ವಾಸಿಸುತ್ತಿದ್ದವು. ಅದರಲ್ಲಿ ಒಂದು ಕರಡಿಯು ದೊಡ್ಡದಾಗಿತ್ತು, ಹಾಗೆ ಬಲಿಷ್ಠವಾಗಿತ್ತು. ಇನ್ನೊಂದು ಕರಡಿಯು ಚಿಕ್ಕದಾಗಿತ್ತು, ಅದೇ ರೀತಿ ಬಡ ಕರಡಿ ಆಗಿತ್ತು. ಚಿಕ್ಕ ಕರಡಿಗೆ ತಿನ್ನಲು ಆಹಾರ ಸಿಗುತ್ತಲೇ ಇರಲಿಲ್ಲ. ಒಂದು ದಿನ ಅದು ಜೇನು ಹುಡುಕುತ್ತಾ ದೊಡ್ಡ ಕರಡಿಯ ಗುಹೆ ಬಳಿಗೆ ಹೋಗಿತು. ಅಲ್ಲಿ ದೊಡ್ಡ ಕರಡಿ ದೊಡ್ಡ ಜೇನುಗೂಡು ಇಟ್ಟುಕೊಂಡಿರೋದನ್ನು ನೋಡಿತು. ಅದನ್ನು ನೋಡಿ ಚಿಕ್ಕ ಕರಡಿ ಭಯದಿಂದ ಕೇಳಿತು, ಸ್ವಲ್ಪ ಜೇನು ಕೊಡ್ತೀಯಾ? ನನಗೆ ತುಂಬಾ ಹಸಿವಾಗ್ತಾ ಇದೆ. ತುಂಬ ಸಮಯದಿಂದ ನನಗೆ ಹೊಟ್ಟೆಗೆ ಏನೂ ಸಿಕ್ಕಲಿಲ್ಲ. ನನಗೆ ಸ್ವಲ್ಪ ಜೇನು ಕೊಡ್ತೀಯಾ ಅಂತ ಹೇಳಿ ಕೇಳಿತು. ಆದರೆ ದೊಡ್ಡ ಕರಡಿ ಕೋಪದಿಂದ ಗರ್ಜಿಸಿತು, ಇದು ನನ್ನದು, ನನ್ನ ಜೇನು, ನಾನು ತಂದಿರುವೆನು ಇದನ್ನು. ಹೋಗು ಇಲ್ಲಿಂದ, ನಿನಗೆ ಚೂರು ಕೊಡುವುದಿಲ್ಲ ಎಂದಿತು ದೊಡ್ಡ ಕರಡಿ. ದುಃಖದಿಂದ ಚಿಕ್ಕ ಕರಡಿ ಹೊರಟಿತು. ಆ ರಾತ್ರಿಯೇ ತುಂಬಾನೇ ಭಾರಿ ಮಳೆ ಬಂತು. ದೊಡ್ಡ ಕರಡಿಯ ಗುಹೆಗೆ ನೀರು ನುಗ್ಗತೊಡಗಿತು. ಅದು ಸಿಕ್ಕಿ ಹಾಕ್ಕೊಂಡಿತು. ಆ ಸಮಯದಲ್ಲಿ ಚಿಕ್ಕ ಕರಡಿ ಓಡಿ ಬಂದು ಒಂದು ದೊಡ್ಡ ಮರದ ಕೊಂಬೆ ತಂದು ಅದನ್ನು ರಕ್ಷಿಸಿತು. ದೊಡ್ಡ ಕರಡಿಗೆ ತುಂಬಾನೇ ನಾಚಿಕೆಯಾಯಿತು. ಯಾಕೆಂದರೆ ಚಿಕ್ಕ ಕರಡಿಗೆ ಹಸಿವಾದಾಗ ದೊಡ್ಡ ಕರಡಿಯು ಸಹಾಯನೇ ಮಾಡಿರಲಿಲ್ಲ. ಹಾಗಾಗಿ ಈಗ ದೊಡ್ಡ ಕರಡಿಗೆ ತುಂಬಾನೇ ನಾಚಿಕೆಯಾಗತೊಡಗಿತು. ನಾನು ನಿನಗೆ ಏನೂ ಸಹಾಯ ಮಾಡಲಿಲ್ಲ, ಆದರೂ ನೀನು ನನ್ನ ಜೀವ ಉಳಿಸಿದ್ದೀಯಲ್ಲ, ಚಿಕ್ಕ ಕರಡಿ ನಗುತ್ತಾ ಹೇಳಿತು. ಒಳ್ಳೆಯ ಹೃದಯವೇ ದೊಡ್ಡ ಶಕ್ತಿ. ಆ ದಿನದಿಂದ ಇಬ್ಬರೂ ಸ್ನೇಹಿತರಾದರು. ನಾವು ಯಾರಿಗಾದರೂ ಉಪಕಾರವನ್ನು ಮಾಡಿದರೆ, ನಾವು ಕಷ್ಟದಲ್ಲಿರುವಾಗ ನಮಗೂ ಕೂಡ ಯಾರಾದರೂ ಸಹಾಯ ಮಾಡುತ್ತಾರೆ ಎನ್ನುವುದು ಈ ಕಥೆಯ ಅರ್ಥವಾಗಿದೆ.